R9 ಎಂಟರ್ಟೈನ್ಮೆಂಟ್ ನಿರ್ಮಾಣದ ಜಗ್ಗು ದಾದಾ, ನಮ್ಮ ಬಾಕ್ಸ್ ಆಫೀಸ್ ನ ದಾದಾ ದರ್ಶನ್ ಅಭಿನಯದ ಜಗ್ಗು ದಾದಾ ಚಿತ್ರದ ಆಡಿಯೋ ಬಿಡುಗಡೆಗೆ ನಾವು ನೀವು ಇಲ್ಲಿ ಸಾಕ್ಷಿಯಾಗಿದ್ದೀವಿ. ಬಿಡುಗಡೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಸಾಕಷ್ಟು ಜನ ಗಣ್ಯರಿದ್ದಾರೆ. ಆದಿತ್ಯ ಅವರು ಬಂದಿದ್ದಾರೆ, ತಾರಾ ಮೇಡಮ್ ಇದ್ದಾರೆ, ನಿರಂಜನ್ ಬಾಬು ಅವರು ಇದ್ದಾರೆ, ನಮ್ಮ MJ ರಾಮಮೂರ್ತಿ ಇದ್ದಾರೆ, SA ಗೋವಿಂದರಾಜ್ ಅವರು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹುಡುಗ ದರ್ಶನ್ ಈ ಚಿತ್ರದ ಹೀರೋ. ಅವರು ಮೊದಲೇ ಹೇಳಿದಾಗೆ ಬಾಕ್ಸ್ ಆಫೀಸ್ ಹೀರೋ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರದ ಯಶಸ್ಸನ್ನು ಗಳಿಸಲಿ, ಅವರಿಗೂ ಒಳ್ಳೆ ಹೆಸರು ಬರಲಿ, ಇನ್ನೂ ಹೆಚ್ಚು ಚಿತ್ರಗಳು ನಡೆಸ್ತಕ್ಕಂಥ ಅವಕಾಶ ಭಗವಂತ ಅವರಿಗೆ ಸಿಗ್ಲಿ, ಶಕ್ತಿ ಕೊಡ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಾನು ಈ ಚಿತ್ರದ ತಂಡದ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಈ ಸಾಂಗ್ಸ್ ಬಿಡುಗಡೆಗೆ ಮೊದಲನೇ ಹಾಡು ಯಾವುದೋ ದುನಿಯಾರೆ ಅಂತ ಹೇಳ್ತಾ ಇದ್ದಾರೆ. ಆ ಚಿತ್ರದ ಹಾಡು ಈಗ ಶುರುವಾಗುತ್ತೆ. ನಾನೀಗ ಸ್ಟಾರ್ಟ್ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಮುಂಬೈಯಿಂದ ಬಂದ ರಾಘವೇಂದ್ರ ಹೆಗ್ಡೆಯವರಿಗೆ ದೊಡ್ಡ ಸ್ವಾಗತವನ್ನು ಹೇಳ್ತಾ, ನನ್ನ ಮನೆಯ ಮಗನಾದ ಅಪ್ಪುಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ಚಿತ್ರದ ಎಲ್ಲ ತಂತ್ರಜ್ಞರಿಗೆ, ಎಲ್ಲ ಕಲಾವಿದರಿಗೆ, ಈ ಚಿತ್ರವನ್ನು ಕೊಂಡುಕೊಂಡು ತೆರೆ ಮೇಲೆ ತರುವ ಎಲ್ಲ ವಿತರಕರಿಗೆ, ಪ್ರೇಕ್ಷಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. 2ನೇ ಸಾಂಗ್ ಅನ್ನ ಈಗ ಪ್ರಾರಂಭ ಮಾಡ್ತಿದ್ದೇನೆ. ಇದು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ 2016 ದೊಡ್ಡ ಹಿಟ್ ಆಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಭಗವಂತನ ನಮಸ್ಕಾರ. ಎಲ್ಲರೂ ದರ್ಶನ್ನ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾರೆ. ಬಟ್ ನಾನು ಅವನಿಗೆ ಯಾವತ್ತು ಮೈಸೂರು ಹುಲಿ ಅಂತಾನೆ ಕರೆಯೋದು. ಸೊ ಇವತ್ತು ಮೈಸೂರು ಹುಲಿ ಈ ಚಿತ್ರದಲ್ಲಿ ಮತ್ತೊಂದು ನಾನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಿರೋದು, ಬಹಳ ಜನ ಹೇಳ್ಕೊಂಡ್ರು ದರ್ಶನ ಡ್ಯಾನ್ಸ್ ಬರಲ್ಲ ಅಂತ. ಅವರೆಲ್ರಿಗೂ ಉತ್ತರ ಇಲ್ಲಿದೆ. ಅಂಡ್ ರಘು ಅವ್ರಿಗೆ ಆಲ್ ದಿ ಬೆಸ್ಟ್, ಜಗ್ಗು ದಾದಾ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಎಲ್ಲರೂ ರಾಘವೇಂದ್ರ ಹೆಗಡೆ ಇವತ್ತು ನೋಡ್ತಾ ಇದ್ದಾರೆ. ಬಟ್ ರಾಘು ನಾನು ತುಂಬಾ ಹಳೆ ಫ್ರೆಂಡ್ಸ್. ಅವನು ನನ್ನ ಜೀವನ ಒಟ್ಟಿಗೆ ಒಂದೇ ಆಫೀಸಲ್ಲಿ ಸ್ಟಾರ್ಟ್ ಆಗಿದ್ದು, ಅದು ನರ್ಗಿಸ್ ಬಾಬು ಅವ್ರ ಆಫೀಸಲ್ಲಿ, ನನ್ನ ಫಸ್ಟ್ ಪ್ರೊಡ್ಯೂಸರ್. ಸೊ ಹಂಗಾಗಿ ರಘು ಆಲ್ ದ ಬೆಸ್ಟ್. ದೇವರು ಈ ಜಗ್ಗು ದಾದಾ ಸಿಂಹನ ಸಿಲ್ವರ್ ಜೂಬ್ಲಿ ಮಾಡಿ ಎಲ್ರಿಗೂ ಅರಸಿ ಆಶೀರ್ವದಿಸಲಿ. ಕನ್ನಡ ಚಿತ್ರರಂಗದ ಕಡೆ ಮತ್ತೆ ಎಲ್ಲಾ ಜನ ತಿರುಗಿ ನೋಡುವಂತಾಗ್ಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ನಾನು ನಿನ್ನೆನೆ ಗೊತ್ತಾಗಿದ್ದು ನನಗೆ, ಶಾರದಾ ಮೇಡಮ್ ಕೇಳಿದ್ರು ಎಷ್ಟು ಸಿನಿಮಾ ಮಾಡಿದ್ದೀರಿ ದರ್ಶನ್ ಸರ್ ಜೊತೆ ಅಂತ. ಇದು 19ನೇ ಸಿನಿಮಾ. ನಾನು ಇಲ್ಲವರೆಗೂ ಲೆಕ್ಕ ಹಾಕಿರಲಿಲ್ಲ. ಇಷ್ಟೊಂದು ಸಿನಿಮಾ ಮಾಡಿದ್ದೀನಿ ಅಂತ ನಿನ್ನೆನೆ ಅನಿಸಿದ್ದು ನನಗೆ. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಣ್ಣ. ಪ್ರತಿ ಸಲ ಪಿಕ್ಚರ್ ಮಾಡುವಾಗ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ ಮೀಟಿಂಗಲ್ಲೇ ದರ್ಶನ್ ಸರ್ ನನಗೆ ಡೇಟ್ ಕೊಟ್ಬಿಟ್ಟಿದ್ರು, ಅದಕ್ಕಾಗಿ ತುಂಬ ಥ್ಯಾಂಕ್ಸ್. ನನ್ನ ಹಿಂದೆ ಮುಂದೆ ಏನು ನೋಡಿದೆ, ಓಕೆ ಅದಲ್ಲದೆ ತುಂಬ ಪಿಕ್ಚರ್ ನಾನು ಮಾಡುವಾಗ ತುಂಬ ಜನ ನನಗೆ ಭಯಪಡಿಸಿದ್ರು, ದರ್ಶನ್ ಸರ್ ಪ್ರಾಬ್ಲಮ್ ಕೊಡ್ತಾರೆ, ಲೇಟ್ ಬರ್ತಾರೆ ಅಂತ ಹೇಳಿ. ನನ್ನ ಪಿಕ್ಚರಲ್ಲಿ ದರ್ಶನ್ ಸರ್ ಯಾವುದೇ ಪ್ರಾಬ್ಲಮ್ ಕೊಡದೆ ಪ್ರತಿ ದಿವಸ 10 ಗಂಟೆಗೆ ಬಂದು ರಾತ್ರಿ 9 ಗಂಟೆ ತನಕ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಸ್ಪೆಷಲ್ ಥ್ಯಾಂಕ್ ಯು ದರ್ಶನ್ ಸರ್. ಅದು ಕನ್ನಡ ಚಿತ್ರದಲ್ಲಿ ಇಷ್ಟು ತನಕ ಮಾಡಿರೋದಿಲ್ಲ. ಎಲ್ಲ ಇಂಡಸ್ಟ್ರಿಯಲ್ ಹೇಳ್ತಾರೆ ನೀವು ತುಂಬಾ ನಸೀಬು ಅಂತ ಹೇಳಿ. ಅದೆಲ್ಲ ಬಿಟ್ಟು ದರ್ಶನ್ ಸರ್ ನನಗೆ ಸಿಕ್ಕಿರೋದು, ಅವರ ಡೇಟ್ ಸಿಕ್ಕಿರೋದು, ಅದೇ ನನ್ನ ಭಾಗ್ಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಲ್ಲದೆ ನಮ್ಮ ಆದಿತ್ಯ ಸರ್ ಇವರು ಮೈಸೂರು ಹುಲಿ ಅಂತ ಹೇಳಿ, ನಾನು ಈ ಪೂರ ಚಿತ್ರ ಕಂಪ್ಲೀಟ್ ಆದ ನಂತರ ಎಷ್ಟೋ ಸಲ ಹಣ ಇರಲಿಲ್ಲ ನನಗೆ. ದರ್ಶನ್ ಸರ್ ಹೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಹಣ ತಗೊಂಡ್ಬೇಡ, ಹಣದೇನು ಟೆನ್ಷನ್ ಇಲ್ಲ, ಶೂಟಿಂಗ್ ಮಾಡಿ ಅಂತ ಹೇಳಿ. ಅದಕ್ಕೊಂದ್ಸಲ ಥ್ಯಾಂಕ್ ಯು ಹೇಳ್ತೀನಿ ಸರ್. ಅದಲ್ಲದೆ ಆದಿತ್ಯ ಸರ್ ಹೇಳಿದ್ರು ನಮ್ಮ ದರ್ಶನ್ ಸರ್ ಮೈಸೂರು ಹುಲಿ ಅಂತ ಹೇಳಿ. ನಾನು ಹೇಳ್ತೇನೆ ಈ ಯುಗದ ಬಂಗಾರದ ಮನುಷ್ಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಜಗ್ಗು ದಾದಾ ಒಂದು ಸಿನಿಮಾ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ನಾನು ಈ ಸಿನಿಮಾದಲ್ಲಿ ಕ್ಯಾಸ್ಟ್ ಆಗಿದ್ದೀನಿ ಅಂತ. ಬಟ್ ನನ್ನನ್ನ ಕನ್ಸಿಡರ್ ಮಾಡಿ ಒಂದು ಪ್ಯಾರಲಲ್ ಕ್ಯಾರೆಕ್ಟರ್ ಕೊಟ್ಟು ಇಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿ, ಅಂಡ್ ಪ್ರತಿಯೊಂದು ಒಂದು ಸಿಚುವೇಶನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಂಪ್ರೂವೈಸ್ ಮಾಡಿದಾಗ ಹಿ ವಾಸ್ ವೆರಿ ಓಪನ್ ಟು ಇಟ್. ಅದು ನನಗೆ ಬಹಳ ಖುಷಿ ಕೊಟ್ಟಿದ್ದು. ರಘು ಆಲ್ ದ ವೆರಿ ಬೆಸ್ಟ್. ಖಂಡಿತವಾಗ್ಲು ನಾನು ಹೇಳ್ತಾ ಇದ್ದೀನಿ, ನೀವು ಯಾವಾಗಲೂ ಹೇಳೋದಲ್ಲ, ಜಗ್ಗು ಇಂಟರ್ನ್ಯಾಷನಲ್ ಹೋಟೆಲ್ ಕಟ್ತೀರಾ ನೀವು, ಗ್ಯಾರಂಟಿ ಅದು, ನಾವು ಬಂದೇ ಬರ್ತೀವಿ ಅಲ್ಲಿಗೆ. My name is Amit and I would just like to thank my producer, director for this movie, Raghu sir, for giving me such a wonderful character. Thank you very much, sir. Thanking Raghu sir. He has been a very, very kind director, a very kind producer, and working with him has been very nice. Darshan sir is fabulous. The out and out Jaggu Dada, it's ನೋಡಕ್ ತುಂಬಾ ರಗಡ್ ಆಗಿದೆ ಗೆಟಪ್ ಗಳಲ್ಲ, ಆದ್ರೆ
ಒಬ್ಬ ರೌಡಿ ಮದುವೆ ಮಾಡ್ಕೊಳಕ್ ಏನೆಲ್ಲ ಕಷ್ಟ ಪಡ್ತಾನೆ, ಸೊ ಅವ್ನ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ. ಸೊ ಈ ತರ ಒಂದು ಬೇಸ್ ಆಗಿರೋ ಒಂದು ಕಾಮಿಡಿ, ಔಟ್ ಅಂಡ್ ಔಟ್ ಕಾಮಿಡಿ ಸಬ್ಜೆಕ್ಟ್ ಆಗಂತ ಹೇಳಿ ಫೈಟ್ಸ್ ಇಲ್ಲ ಏನಿಲ್ಲ, ಪಕ್ಕಾ ಮಾಸ್ ಫೈಟ್ ದರ್ಶನ್ದು ಏನೇನಿತ್ತು ಅದೆಲ್ಲ ಇದೆ. ರಘು ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ, ಆಕ್ಚುಲಿ ನಾವು ಟೇಸ್ಟ್ ಕೊಟ್ಟಿದ್ದೀವಿ ಅಂತ ಒಳ್ಳೆ ಡೇಟ್ ನ ಯುಟಿಲೈಸ್ ಮಾಡಿದ್ರೆ ಅನ್ನೋದಕ್ಕೆ ಒಂದು ಬಹಳ ಖುಷಿ. ಸೊ ಆಮೇಲೆ ಇನ್ನೊಂದು ಮೇನ್ಲಿ ಹೇಳ್ಬೇಕು, ಆಕ್ಚುಲಿ ದೀಪಿಕ್ ಅವ್ರು ಬೇಜಾರ್ ಮಾಡ್ಕೋಬಾರ್ದು. ಆಕ್ಚುಲಿ ಫಸ್ಟ್ ಟೈಮ್ ಕಾಲಿಂಗ್ ಅನ್ಕೊಳ್ದೆ, ನಾನು ಆಕ್ಚುಲಿ ಆಕ್ಟ್ ಮಾಡಿದ ಫಸ್ಟ್ ಸಿನಿಮಾ ದಿಶಾ ಅವ್ರ ಜೊತೆಗೆ. ಸೊ ಥ್ಯಾಂಕ್ ಯು ಅಂಡ್ ಹಾರ್ಟ್ಲಿ ವೆಲ್ಕಮ್ ಟು ದಿಶಾ ಅವ್ರಿಗೆ, ಟು ಕನ್ನಡ ಇಂಡಸ್ಟ್ರಿ. ಯಾಕಂದ್ರೆ ಸ್ವಲ್ಪ ಎದೆ ಚಾಚ್ಕೊಂಡೆ ನಾವು ಆಕ್ಟ್ ಮಾಡಿದೀವಿ ಈ ಸಲ. दुनिया रे दुनिया जग्गू दुनिया रे दुनिया दादा दुनिया रे दुनिया जग्गू दुनिया रे दुनिया दादा दुनिया रे